ಕಳೆದೊಂದು ವರ್ಷದಿಂದ ಶಾಂತವಾಗಿದ್ದ ಕರಾವಳಿಯ ನಗರಿ ಮಂಗಳೂರಿನಲ್ಲಿ ಮತ್ತೊಮ್ಮೆ ರಕ್ತಪಾತ ನಡೆದಿದೆ. ಬೆಳಗಿನ ಜಾವದಲ್ಲೇ ಮಾರಕಾಸ್ತ್ರಗಳು ಸದ್ದು ಮಾಡಿವೆ. ಜನಸಂಚಾರವೇ ಇಲ್ಲದ ರಸ್ತೆಯಲ್ಲಿ ನಸುಕಿನ ಹೊತ್ತಲ್ಲೇ ಭೀಕರ ಹತ್ಯೆಯೊಂದು ಸಂಭವಿಸಿದೆ. ಕಾರು ಡಿಕ್ಕಿ ಹೊಡೆಸಿ ವ್ಯಕ್ತಿಯೊಬ್ಬನನ್ನ ನಡು ರಸ್ತೆಯಲ್ಲೇ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಈ ಘೋರ ಕೃತ್ಯ ಮಂಗಳೂರು ಹೊರವಲಯದ ತೊಕ್ಕೋಟು ಮೇಲ್ಸೇತುವೆ ಮೇಲೆ ನಡೆದಿದೆ. ಈ ಘಟನೆ ಕರಾವಳಿಗರನ್ನ ಬೆಚ್ಚಿ ಬೀಳಿಸಿದ್ದು ಮತ್ತೆ ಗ್ಯಾಂಗ್ ವಾರ್ ಶುರುವಾಯ್ತಾ ಎಂಬ ಭೀತಿ ಹುಟ್ಟಿಸಿದೆ. ಹಾಗಾದ್ರೆ ಆ ಮೇಲ್ಸೇತುವೆ ಮೇಲೆ ಶುಕ್ರವಾರ ಬೆಳಗ್ಗೆ ಆಗಿದ್ದೇನು? ಹತ್ಯೆಯಾದ ಆ ವ್ಯಕ್ತಿ ಯಾರು? ಆ ಕೊಲೆಯ ಹಿಂದಿರುವ ರಕ್ತಸಿಕ್ತ ಇತಿಹಾಸವೇನು? ಬನ್ನಿ, ಇವತ್ತಿನ ವಿಶೇಷ ವರದಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಶುಕ್ರವಾರದ ಮುಂಜಾನೆ ಸಮಯ ಸುಮಾರು 4 ಗಂಟೆ. ಇಡೀ ಮಂಗಳೂರು ನಗರ ಇನ್ನೂ ಗಾಢ ನಿದ್ರಾವಸ್ಥೆಯಲ್ಲಿತ್ತು. ರಸ್ತೆಗಳಲ್ಲಿ ವಾಹನಗಳ ಸಂಚಾರವೂ ಇರಲಿಲ್ಲ. ಆರಿಫ್ ಎಂಬಾತ ತನ್ನ ದ್ವಿಚಕ್ರ ವಾಹನದಲ್ಲಿ ತೊಕ್ಕೋಟು ಫ್ಲೈಓವರ್ ಮೇಲೆ ಸಾಗ್ತಾ ಇದ್ದ. ಸಾವು ತನ್ನ ಬೆನ್ನ ಹಿಂದೆಯೇ ಅಟ್ಟಿಸಿಕೊಂಡು ಬರ್ತಿದೆ ಎಂಬ ಕಲ್ಪನೆಯೂ ಆತನಿಗಿರಲಿಲ್ಲ. ಆತ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಹಿಂದಿನಿಂದ ಅತಿ ವೇಗವಾಗಿ ನುಗ್ಗಿ ಬಂದ ಕಾರೊಂದು ಆತನ ಬೈಕ್ಗೆ ಗುದ್ದಿದೆ. ಡಿಕ್ಕಿಯ ರಭಸಕ್ಕೆ ಆರಿಫ್ ಬೈಕ್ ಸಮೇತ ರಸ್ತೆಗೆ ಅಪ್ಪಳಿಸಿದ್ದಾನೆ. ಅಷ್ಟರಲ್ಲಾಗ್ಲೇ ಕಾರಿಂದ ಇಳಿದ ಹಂತಕರ ತಂಡ ತಮ್ಮ ಕೈಯಲ್ಲಿದ್ದ ತಲ್ವಾರ್ ಮಚ್ಚುಗಳಿಂದ ಆರಿಫ್ನ ಮೇಲೆ ಮುಗಿಬಿದ್ದಿದ್ದಾರೆ. ಆತನ ತಲೆಗೆ ಮನ ಬಂದಂತೆ ಕಡ್ದಿದ್ದಾರೆ. ಅಲ್ಲಿಂದ ತಪ್ಪಿಸಿಕೊಳ್ಳಲು ಒಂದು ಸಣ್ಣ ಅವಕಾಶವೂ ಆತನಿಗೆ ಸಿಗಲಿಲ್ಲ. ರಕ್ತದ ಮಡುವಿನಲ್ಲಿ ಒದ್ದಾಡುತ್ತಲೇ ಆರಿಫ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಕೃತ್ಯ ಎಸಗಿದ ಕೂಡಲೇ ಹಂತಕರು ಅದೇ ಕಾರನ್ನೇರಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಷ್ಟಕ್ಕೂ ಇಷ್ಟು ಕ್ರೂರವಾಗಿ ಹತ್ಯೆಯಾದ ಈ ಆರಿಫ್ ಯಾರು ಅಂತ ಹುಡುಕ್ತಾ ಹೋದ್ರೆ ಈತನ ಪೂರ್ಣ ಹೆಸರು ಆರಿಫ್. ಸ್ಥಳೀಯವಾಗಿ ಈತನನ್ನ ಟ್ಯಾಬ್ಲೆಟ್ ಆರಿಫ್ ಎಂದೇ ಕರೆಯಲಾಗ್ತಾ ಇತ್ತು. 46 ವರ್ಷದ ಈತ ಮೂಲತಃ ಮಂಗಳೂರಿನ ಕುದ್ರೋಳಿಯ ನಿವಾಸಿ. 4 ದಶಕಗಳ ಹಿಂದೆ ಕುದ್ರೋಳಿ ಭಾಗದಲ್ಲಿ ಕಾವುನಿ ಎಂಬ ರೌಡಿಯ ಹವಾ ಇತ್ತು. ಆತನ ಹೆಸರೇಳಿದ್ರೆ ಜನ ನಡುಗುವಂತಹ ವಾತಾವರಣವಿತ್ತು. ಆ ಕಾವುನಿಯ ಮಗನೇ ಈ ಟ್ಯಾಬ್ಲೆಟ್ ಆರಿಫ್. ಕಳೆದ 6-7 ವರ್ಷಗಳಿಂದ ತಲಪಾಡಿಯ ಅಜ್ಜಿನಡ್ಕ ಸಮೀಪದ ಮುಳ್ಳುಗುಡ್ಡಿಯಲ್ಲಿ ತನ್ನ ಪತ್ನಿ ಹಾಗೂ 4 ಮಕ್ಕಳೊಂದಿಗೆ ಈತ ನೆಲೆಸಿದ್ದ. ಆದರೆ ಆರಿಫ್ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈತ ರೌಡಿ ಶೀಟರ್ ಆಗಿದ್ದ. ಈತನ ವಿರುದ್ಧ ಈ ಹಿಂದೆಯೂ ಅನೇಕ ಕ್ರಿಮಿನಲ್ ಕೇಸ್ಗಳಿದ್ವು. ದಿನ ಮುಂಜಾನೆ ಮಂಗಳೂರಿನ ಬಂದರು ಪ್ರದೇಶಕ್ಕೆ ಕೆಲಸಕ್ಕೆ ಹೋಗೋದು ಈತನ ದಿನಚರಿಯಾಗಿತ್ತು. ಶುಕ್ರವಾರವೂ ಕೆಲಸಕ್ಕೆಂದು ತೆರಳ್ತಾ ಇದ್ದಾಗಲೇ ಈ ಘೋರ ಹತ್ಯೆ ನಡೆದಿದೆ. ತಂದೆಯ ಸಾವಿನಿಂದ ಪತ್ನಿ ಹಾಗೂ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಹತ್ಯೆಯ ಹಿಂದಿನ ಕಾರಣವನ್ನ ಕೆಣಕಿದಾಗ ಇದು ಪಕ್ಕಾ ಗ್ಯಾಂಗ್ ವಾರ್ ಎಂಬ ಬಲವಾದ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಆರಿಫ್ ಮೇಲೆ ನಡೆದ ಮೊದಲ ಅಟ್ಯಾಕ್ ಇದಲ್ಲ. ಈಗಾಗಲೇ ಆತನನ್ನ ಮುಗಿಸೋದಕ್ಕೆ ಭಾರಿ ಸಂಚು ರೂಪಿಸಲಾಗಿತ್ತು. 2022ರ ಮೇ ತಿಂಗಳಲ್ಲಿ ಉಚ್ಚಿಲ ಬ್ರಿಡ್ಜ್ ಬಳಿ ಇದೇ ರೀತಿ ಆರಿಫ್ ಮೇಲೆ ಮಾರಣಾಂತಿಕ ದಾಳಿ ನಡೆದಿತ್ತು. ಅಂದು ಕೂಡ ಬೆಳಗಿನ ಜಾವ ಬೈಕ್ನಲ್ಲಿ ದಕ್ಕೆಗೆ ಹೋಗ್ತಾ ಇದ್ದಾಗ ಬಜಾಲ್ನ ಟೋಪಿ ನೌಫಲ್ ಮತ್ತು ಆತನ ಗ್ಯಾಂಗ್ ಆರಿಫ್ನನ್ನ ತಡೆದು ಚಾಕುವಿನಿಂದ ಇರಿದು ಕೊಲೆಗೆ ಯತ್ನಿಸಿದ್ರು. ಆದ್ರೆ ಆ ದಿನ ಅದೃಷ್ಟವಶಾತ್ ಆರಿಫ್ ಕೂದಲೆಳೆಯ ಅಂತರದಲ್ಲಿ ಬದುಕುಳಿದಿದ್ದ. ಇದರ ಹಿನ್ನೆಲೆ ಏನಂದ್ರೆ, ಮೀನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಟೋಪಿ ನೌಫಲ್ನ ಭಾವನೆಗೆ ಆರಿಫ್ ಒಂದಷ್ಟು ಹಣ ಕೊಡ್ಬೇಕಿತ್ತಂತೆ. ಇದೇ ವಿಚಾರವಾಗಿ ನೌಫಲ್ ತನ್ನ ಗ್ಯಾಂಗ್ ಜೊತೆ ಬಂದು ಆರಿಫ್ ಜೊತೆ ಗಲಾಟೆ ಮಾಡಿದ್ದ. ಮಾತಿಗೆ ಮಾತು ಬೆಳೆದು ಸೋಮೇಶ್ವರದ ಬಳಿ ಆರಿಫ್ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಇನ್ನು ಈ ಟೋಪಿ ನೌಫಲ್ ಇತ್ತೀಚೆಗಷ್ಟೇ ರೈಲ್ವೆ ಹಳಿಯ ಬಳಿ ಶವವಾಗಿ ಪತ್ತೆಯಾಗಿದ್ದ. ರೈಲು ಡಿಕ್ಕಿ ಹೊಡೆದು ಸತ್ತಿದ್ದಾನೆ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಈತನ ಬೆಂಬಲಿಗರು ಅದನ್ನ ಒಪ್ಪಿರಲಿಲ್ಲ. ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ವು. ಈ ಸಾವಿನ ಹಿಂದೆ ಟ್ಯಾಬ್ಲೆಟ್ ಆರಿಫ್ ಕೈವಾಡವಿದೆ ಎಂಬ ಅನುಮಾನವೂ ಇತ್ತು. ಇದೀಗ ಅದೇ ದ್ವೇಷದ ಹಿನ್ನೆಲೆಯಲ್ಲಿ ನೌಫಲ್ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಆತನ ಕಡೆಯವರೇ ಆರಿಫ್ನನ್ನ ಮುಗಿಸಿದ್ದಾರೆ ಎಂಬ ಮಾತುಗಳು ದಟ್ಟವಾಗಿದೆ. ಈ ಸಲ ಮಾತ್ರ ಹಂತಕರು ಯಾವುದೇ ತಪ್ಪು ಮಾಡಿಲ್ಲ. ಪಕ್ಕಾ ಸ್ಕೆಚ್ ಹಾಕೇ ಬಂದಿದ್ರು. ಆತ ಯಾವುದೇ ಕಾರಣಕ್ಕೂ ಬದುಕಬಾರದು ಎಂಬ ಉದ್ದೇಶದಿಂದಲೇ ಕಾರು ಗುದ್ದಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದಿದ್ದಾರೆ. 2022ರ ಆ ಹಳೆಯ ದ್ವೇಷವೇ ಈ ಕೊಲೆಗೆ ಕಾರಣವಾಯ್ತಾ?
ಕರಾವಳಿಯಲ್ಲಿ ಮತ್ತೆ ಹಳೆ ಗ್ಯಾಂಗ್ ವಾರ್ ಶುರುವಾಗಲಿದೆಯಾ ಎಂಬ ಪ್ರಶ್ನೆಗಳು ಈಗ ಎದ್ದಿವೆ. ವಿಷಯ ತಿಳಿದ ತಕ್ಷಣ ಮಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಉಳ್ಳಾಲ ಠಾಣಾ ಪೊಲೀಸರು ಹಾಗೂ ಹಿರಿಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲಿಸಿದ್ದಾರೆ. ಬೆರಳಚ್ಚು ತಜ್ಞರು ಮತ್ತು ಸೋಕೋ ತಂಡ ಸ್ಥಳದಲ್ಲಿದ್ದ ಪ್ರತಿಯೊಂದು ಸಾಕ್ಷ್ಯಗಳನ್ನ ಕಲೆ ಹಾಕಿದೆ. ಸದ್ಯ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪರಾರಿಯಾಗಿರುವ ಹಂತಕರ ಪತ್ತೆಗಾಗಿ ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಜಾಲಾಡಲಾಗ್ತಿದೆ. ಹತ್ಯೆಗೆ ನಿಖರ ಕಾರಣವೇನು, ಸುಪಾರಿ ಕೊಟ್ಟವ ಯಾರು ಎಂಬೆಲ್ಲ ರಹಸ್ಯಗಳು ಆರೋಪಿಗಳು ಸಿಕ್ಕಿಬಿದ್ದು ಪೊಲೀಸ್ ತನಿಖೆ ಪೂರ್ಣಗೊಂಡ ಬಳಿಕವಷ್ಟೇ ಹೊರಬರಬೇಕಿದೆ.